ಆ ವ್ಯಕ್ತಿ ಇದನ್ನ ಮಾಡಿದ್ದಾರೆ ಅಂತ ಅವ್ರು ಹೇಳ್ತಿದ್ದಾರೆ, ಮಾಡಿದ್ರೆ ಅನುಭವಿಸ್ಕೊಳ್ಳಿ. ಮಾಡಿದ್ರಿಂದ ಏನು ಲಾಭ ಸಿಗುತ್ತೆ ಆ ವ್ಯಕ್ತಿಗೆ? ದರ್ಶನ್ಗೆ ಫೆಸಿಲಿಟಿ ಕೊಡಿಸಬಹುದು. ಹೆಂಗಾಗುತ್ತೆ? ಉಳಿದವರಿಗೆ ಕೊಡ್ತಿರೋದಿಲ್ಲತ್ತೆ ಹೊರತು. ಸಿ, ದರ್ಶನ್ ಈ ರೀತಿಯ ಮೆಥಡಾಲಜಿಗಳಿಂದ ನಾವು ಯಾರು ಫೆಸಿಲಿಟಿ ಕೊಡಿಸ್ತೀವಿ ಅಂತ ಭ್ರಮೆಯಲ್ಲಿದ್ದರೆ ದಯವಿಟ್ಟು ಆ ಭ್ರಮೆಯಿಂದ ಆಚೆ ಬನ್ನಿ. ಕಾಮನ್ ಸೆನ್ಸ್ ಅನ್ನೋದೊಂದು ಇರಬೇಕು ಸ್ವಲ್ಪ. ಇಟ್ ಈಸ್ ಎ ಡೈರೆಕ್ಷನ್ ಬೈ ದ ಸುಪ್ರೀಂ ಕೋರ್ಟ್ ವಿಚ್ ನೋ ಆಫೀಸರ್ ವಿಲ್ ಹ್ಯಾವ್ ಗಟ್ಸ್ ಟು ಓವರ್ಲುಕ್ ಇಟ್. ತಾಕತ್ತಿದ್ರೆ ಓವರ್ಲುಕ್ ಮಾಡಪ್ಪ, ನಾನು ನೋಡ್ತೀನಿ. ಅದು ಜಸ್ಟಿಸ್ ಪರ್ದಿವಾಲ ಅನ್ನೋ ಟೈಪಲ್ಲಿ ನೋಡೋಣ, ಟ್ರೈ ಮಾಡ್ರಪ್ಪ ಯಾವನಾರು ಕೈಮಾ ಮಾಡಾಕ್ಬಿಡ್ತಾರೆ ನಿಮ್ಮನ್ನ. ಆಮೇಲೆ ಹಾಗಾಗಿ ಆ ಕೇಸಲ್ಲಿ ಆಗಲ್ಲ. ಈ ಮಾರ್ಗಗಳನ್ನೆಲ್ಲ ಹಿಡಿಬಾರ್ದು. ಹಿಡಿದಿದ್ದರೆ ಮೂರ್ಖತನದ ಪರಮಾವಧಿ ಹಿಡಿದಿದ್ರೆ ಈ ಮಾರ್ಗನ ಇದರಿಂದ ಆಗೋದ್ರಿಂದ ಉಳಿದೋರು ತಪ್ಪತ್ತೀಗ, ವಿಚ್ ಇಸ್ ಆಕ್ಚುಲಿ ಗುಡ್. ಇದು ಮಾಡಿದ್ರಿಂದ ಮತ್ತು ಆ ವ್ಯಕ್ತಿ ಮಾಡಿದ್ದಾರೆ, ಆ ವ್ಯಕ್ತಿಗೆ ಯಾರೋ ಒಳಗಡೆಯಿಂದ ಕಳಿಸಿದ್ದು ನಾವು ರಿಲೀಸ್ ಮಾಡಿದ್ರೆ ವೈ ಶುಡ್ ಇಟ್ ಬಿಕಮ್ ಎನ್ ಅಫೆನ್ಸ್? ಡಾಕ್ಟರ್ ಪರಮೇಶ್ವರ್, ಇದು ಆಕ್ಚುಲಿ ಚೆನ್ನಾಗಿರೋದು. ಹೇಳಿ ಮಾಡಿಸಿದ್ವಿ ಅಂತ ಪ್ರೂವ್ ಮಾಡಿ. ವೈ ಶುಡ್ ಇಟ್ ಬಿಕಮ್ ಎನ್ ಅಫೆನ್ಸ್? ವೈ ಶುಡ್ ಇಟ್ ನಾಟ್ ಬಿಕಮ್ ಎ ವಿಷಲ್ ಬ್ಲೋಯರ್? ನಡೀತಾ ಇರೋದನ್ನ ಯಾಕೆ ನೀವು ಹೆಸ್ಗೆ ತಿಂದುಬಿಟ್ಟು ಒರೆಸ್ಕೊಂಡು ಇನ್ನೊಬ್ಬರ ಮೇಲೆ ತಾಕ್ತೀರಾ ಎಲ್ಲರೂ? ಏನೀಗ ಅದು ಆಗಿದ್ರೆ? ಸೊ ಐ ಡೋಂಟ್ ಅಂಡರ್ಸ್ಟ್ಯಾಂಡ್ ವಾಟ್ ಯುವರ್ ಡ್ಯೂಟಿ ಈಸ್ ಟು ಹೆಲ್ ಗೋ ಅಂಡ್ ಡೂ ದಿ ಇನ್ವೆಸ್ಟಿಗೇಷನ್ ಅಷ್ಟೇ. ಅನ್ನ ತಿಂತಿರೋದಕ್ಕೆ ಟ್ಯಾಕ್ಸ್ ಪೇಯರ್ಸ್ ಮನಿನಲ್ಲಿ ಯೋಗ್ಯತೆಗೆ ಅನ್ನ ತಿನ್ನಕ್ಕೆ ಆಗಲ್ಲ. ನಮಗೆ ಬಟ್ಟೆ ಹಾಕೊಳ್ಳೋಕೆ ಬಿಚ್ಚಾಕ್ಬಿಟ್ಟೋಗಿ ಬಟ್ಟೆನ. ನಿಮ್ಮನ್ನು ಯಾವನು ಇಲ್ಲಿ ಕರೆದಿರಲಿಲ್ಲ, ಬನ್ನಿ ಇಲ್ಲಿ ಗೂಟುಗಳನ್ನು ಹಾಕೊಂಡು ಮೈ ಮೇಲೆ ಅಂತ. ಯೋಗ್ಯತೆ ಇಲ್ದಿರೋರಲ್ಲ ಆಫೀಸರ್ಗಳಾದ್ರೆ ಹಿಂಗೆ ಆಗೋದು. ವರ್ಷಗಳಿಂದ ಎದೆಯಲ್ಲಿ ಬೆಂಕಿಯನ್ನು ಇಟ್ಟುಕೊಂಡು ಏನು ಮಾಡದೆ ಆರಿಸಿಕೊಳ್ಳುವುದು. ಯಾವ ಟೀಮಲ್ಲರೂ ಆಗಿರಲಿ, 23ರಲ್ಲೇ ಆಗಿರಲಿ, ಪರಮೇಶ್ವರು ಬಿಜೆಪಿಯವರು ಹಿಂತಿರುಕೊಂಡು ನೋಡಬೇಕು. ಹಿಂದಕ್ಕೆ ತಿರುಗ್ತಾರೋ, ಎಡಕ್ಕೆ ತಿರುಗ್ತಾರೋ, ಬಲಕ್ಕೆ ತಿರುಗ್ತಾರೋ, ಯಾವುದೋ ಒಂದು ಕಡೆ ತಿರುಗಲಿ. ಏನೀಗ ತಿರುಗಿದ್ರೆ ಜನಕ್ಕೆ ಯು ಆರ್ ಆನ್ಸರಬಲ್, ಆನರಬಲ್ ಮಿನಿಸ್ಟರ್. ಅರ್ಥ ಆಯ್ತಾ? ಯು ಆರ್ ನಾಟ್ ಆನ್ಸರಬಲ್ ಟು ಮಿಸ್ಟರ್ ಅಶೋಕ, ಯು ಆರ್ ಆನ್ಸರಬಲ್ ಟು ದಿ ಪೀಪಲ್ ಆಫ್ ಕರ್ನಾಟಕ. ನೀವು ಆಡೋದು ಹೆಂಗಿದೆ ಆಟಗಳು ಇಬ್ರುವೆ ಅಂತಂದ್ರೆ ಅವ್ರದ್ದಾದಾಗ ಬಿಜೆಪಿದೇನು, ಇವ್ರದ್ದು ಕಾಂಗ್ರೆಸ್ದೇನು, ನಿಮ್ಮಿಬ್ರು ಮಾರ್ಕೊಂಡಿದ್ದೀವಿ ಅಷ್ಟು ರಾಜ್ಯನ ನಿಮ್ಮಿಬ್ಬರಿಗೆ. ಯೋಗ್ಯತೆ ಇರಬೇಕು ಏನಾರು ಹೇಳೋದಾದ್ರೆ ನೀವುಗಳು. ಯಾವ ಲೆಕ್ಕಾಚಾರ? 20 ವೈರಲ್ ಆಗಿದ್ದಕ್ಕೆ ವಿಚಾರಣೆ ಅಂತೆ. ಹಾಗಾದ್ರೆ ವೈರಲ್ ಅಲ್ಲಿ ನಡೆದಿದ್ದಕ್ಕೆ ಏನಕ್ಕೆ ವಿಚಾರಣೆ ಆಗಬೇಕು? ಅದು ನಕಲಿನ ಇದ ನೋಡಿ, ಬಿಕಾಸ್ ಟೆಕ್ನಾಲಜಿಗಳು ಹಂಗಿರೋದ್ರಿಂದ ಇವತ್ತಿನ ದಿನ. ಆಯ್ತು, ಆಮೇಲೆ ಅದು ಬಿಟ್ರೆ ಏನ್ರಿ ವಿಚಾರಣೆ ಮಾಡೋದು ನಿಮ್ಮ ತಲೆ ನೀವುಗಳು ಆಫೀಸರ್ಗಳು? ಅವ್ನು ಯಾವನು ಚಿನ್ನ ತಗೊಂಬಂದವನಿಗೆ ಯಾರೀ ಕೊಟ್ಟವನು ಫೆಸಿಲಿಟಿ? ಆಫೀಸರೇ ಕೊಟ್ಬಿಟ್ನಾ? 23ರಲ್ಲಿ ಬಂದಿದ್ನ ಆಫೀಸರ್ ಕೊಟ್ಬಿಟ್ನಾ? ಮೇಲಿಂದ ಎಲ್ಲಿಂದಾನು ಬರ್ದೆ. ದುಡ್ಡಿನ ಮುಂದೆ ಭದ್ರತೆ, ಕೈದಿ, ಪೈದಿ, ಮೈದಿ, ಚೈದಿ ಇವೆಲ್ಲ ಯಾವುದೂ ಇಲ್ಲ. ಮನಿ ಈಸ್ ಥಿಕ್ಕರ್ ದ್ಯಾನ್ ಆಲ್ ದಿಸ್. ಅದೆಲ್ಲ ಮೀರಿದ್ದು. ಹಾಗಾಗಿ ನೀವು ಅವೆಲ್ಲ ಮಾತಾಡೋದ್ರಿಂದ ಸುಮ್ಮನೆ ಈ ಬುರ್ಡೆ ಬಿಟ್ಕೊಂಡು ಓಡಾಡಕ್ಕೆ ಮಾತಾಡೋದಿದೆಲ್ಲ ಕೆಲಸ ಯಾರಿಗೂ ಅರ್ಥವಾಗದೇ ಇರೋ ಥರ. ಹಾಗಾಗೋದ್ರಿಂದ ಯಾವ ಪ್ರಯೋಜನವೂ ಇಲ್ಲ. ನೀವು ಸುಮ್ಮನೆ ಮಾತಾಡಬೇಡಿ ಅದನ್ನ. ಆದರೆ ರೆಸ್ಟ್ರಿಕ್ಟ್ ಮಾಡಿ. ಜೈಲುಗಳ ಅವ್ಯವಸ್ಥೆ ಇವತ್ತಿಂದ ಅಲ್ವೂ ಅಲ್ಲ. ಐ ಆಮ್ ನಾಟ್ ಟೆಲಿಂಗ್ ಯು ಇವತ್ತಾಗಿರೋದಿದೆಲ್ಲ ಅಂತ. ಏನೂ ಇದೆ ಆಯಾ ಸಮಯಕ್ಕೆ ಆಯಾ ಲೆವೆಲ್ಗಳಲ್ಲ ಅಷ್ಟೇ. ಹಿಂದೆ ಎಲ್ಲ ಮೊಬೈಲ್ಗಳು ಇರ್ತಿರ್ಲಿಲ್ಲ, ಹಂಗಾಗಿ ನಿಮ್ಗೆ ವಿಡಿಯೋ ಬರ್ತಿರ್ಲಿಲ್ಲ. ಇಲ್ಲಿ ಜೈಲಾಧಿಕಾರಿಗಳ ಸೂಚನೆಯಂತೆ ಮಾಡಿದ್ದಾರೆ ಅನ್ನೋ ಒಂದು ಇನ್ಫಾರ್ಮೇಶನ್ ಕೂಡ ಇದೆ ಸರ್. ಹಂಗೆ ಇಂಟರ್ನಲ್ಲಿ ಅವ್ರವ್ರ ಮಧ್ಯೆ ಇರ್ತಕ್ಕಂಥ ವೈಷಮ್ಯನೂ ಇದಕ್ಕೆ ಕಾರಣ ಆಗ್ಬೋದು. ಕ್ವೈಟ್ ಲೈಕ್ಲಿ. ಒಬ್ಬ ಆಫೀಸರ್ ಇನ್ನೊಬ್ಬ ಆಫೀಸರ್ನು ಅಲ್ಲಿಂದ ಓಡಿಸಕ್ಕೋ, ಒಬ್ಬ ಆಫೀಸರು ತನಗೆ ಬರಬೇಕಾಗಿದ್ದು ಬರ್ತಾ ಇಲ್ಲ ಅನ್ನೋ ಕೋಪಕ್ಕೋ, ಒಬ್ಬ ಆಫೀಸರು ತನ್ನ ಪರವಾಗಿ ಇರುವ ಕೈದಿಗಳನ್ನ ಸರಿಯಾಗಿ ನೋಡ್ಕೋತಿಲ್ಲ, ಆ ಕಡೆ ನೋಡ್ಕೋತಿದ್ದಾರೆ ಅನ್ನೋ ಕೋಪನೋ. ನಾನೇನಯ್ಯ ತಪ್ಪು ಮಾಡಿದೆ? ನಾನು ಎಲ್ಲಿ ತಪ್ಪು ಮಾಡಿದೆ? ತರಹೇವಾರಿ. ಜೈಲು ಒಳಗಡೆ ಇರುವ ಕೈದಿಗಳದ್ದೇ ವಿರೋಧನೋ ಒಬ್ಬರು ಗುಂಪಿನ ಮೇಲೆ ಒಬ್ಬರದ್ದು. ದರ್ಶನ್ ಎಲ್ಲರಲ್ಲ ಆಗಬೇಕು ಅಂತೇನಿಲ್ಲ, ಆಗದೇ ಇರೋರು ಇರ್ಬೋದಲ್ಲಿ. ಹಾಗೂ ಇರ್ಬೋದು. ಹೀಗಾಗಿ ವಿವಿಧ ಆಯಾಮಗಳಿರ್ಬೋದು ಇದಕ್ಕೆ. ಒಂದೇ ಆಯಾಮ ಇರುತ್ತೆ ಅಂತ ನಾನು ಹೇಳಿಲ್ಲ, ಬಟ್ ಎಲ್ಲ ಆಯಾಮಗಳ ಮೂಲ ಒಂದೇ, ಹೇಸಿಗೆ ತಿನ್ನುವ ಕಾರ್ಯಕ್ರಮ. ನೋ ಕಾಮೆಂಟ್ಸ್, ನೋ ಕಾಮೆಂಟ್ಸ್. ಎಲ್ಲ ಅಲ್ಲಿಗೆ ಬರುತ್ತೆ ವಾಪಸ್. ಹೇಸಿಗೆಯನ್ನ ಹಂಚಿಕೊಳ್ಳುವುದರಲ್ಲಿ ಜಗಳ ಅಷ್ಟೇ. ಅದರಲ್ಲಿ ಕಾಂಪಿಟೇಷನ್ ಅಷ್ಟೇ.